ಹಲೋ, ಹಾಯ್, ನಮಸ್ತೆ ಕರ್ನಾಟಕ. ಇದು ಸುಮಿತ್ರಾ ಜಿ ನಾಯಕ್ ಫ್ರಮ್ ಕಡೂರು. ಇದು ಮಂಗಳವಾರದ ಲಾಗ್. ಇವತ್ತು ರೈತರ ದಿನ. ಎಲ್ರಿಗೂ ರೈತರ ದಿನಾಚರಣೆಯ ಶುಭಾಶಯಗಳು. ರೈತರ ಬಗ್ಗೆ ಹೇಳೋದಕ್ಕೆ ನಾನು ರೈತನ ಮಗಳಾಗಿ, ಹೆಂಡತಿಯಾಗಿ ತುಂಬ ಖುಷಿ ಇದೆ. ರೈತರು ದೇಶದ ಬೆನ್ನೆಲುಬು ಅಂತ ಕ್ರೆಡಿಟ್ ಕೊಟ್ಟವ್ರಿಗೆ ನನ್ನ ಕೋಟಿ ಕೋಟಿ ವಂದನೆಗಳು. ನಾವು ಉಪಯೋಗಿಸೋ ಹಣ್ಣು, ತರಕಾರಿಗಳು, ದವಸ ಧಾನ್ಯಗಳನ್ನು ಬೆಳೆಯೋ ರೈತರನ್ನು ನಾವು ಪ್ರತಿದಿನ ಪ್ರತಿ ಕ್ಷಣ ನೆನಪು ಮಾಡ್ಕೊಳ್ತಾ ನಾವು ಒಂದು ತುತ್ತು ಬಾಯಿ ಇಟ್ಟಾಗಲೂ ಅವರನ್ನು ನಮಸ್ಕರಿಸುತ್ತಾ ಊಟ ಮಾಡಬೇಕು. ಆದರೆ ಅದೇ ಅವರಿಗೆ ನಾವು ಸಲ್ಲಿಸೋ ಕೃತಜ್ಞತೆ. ಯಾವುದೇ ಬೆಳೆಯಾಗಲಿ ಅದನ್ನು ಬೆಳೆಯೋಕೆ ಅವನ ಶ್ರಮ, ಅವನು ಸುರಿಸೋ ಬೆವರಿಗೆ ನಾವು ಬೆಲೆನೇ ಕಟ್ಟೋಕ್ಕಾಗಲ್ಲ. ಈಗಂತೂ ಅಗ್ರಿಕಲ್ಚರ್ ಬಗ್ಗೆ ಡಿಗ್ರಿ ಪಡೆದು ಹೊಸ ಹೊಸ ತಂತ್ರಜ್ಞಾನ ಬಳಸಿ ಯುವಕರು ಕೂಡ ಕೃಷಿ ಬಗ್ಗೆ ಒಲವು ತೋರಿಸ್ತಾ ಇದ್ದಾರೆ. ಸರ್ಕಾರ ಇದೊಂದು ಒಳ್ಳೆ ಕೆಲಸ ಮಾಡಿದೆ. ಹಾಗಾಗಿ ಈಗಿನ ಮಕ್ಕಳಿಗೆ ಕೃಷಿ ಬಗ್ಗೆ, ರೈತರು ಉಪಯೋಗಿಸೋ ಸಲಕರಣೆಗಳ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇಲ್ಲದೆ ಹೋಗಿದ್ರೆ ಪಿಕ್ಚರಲ್ಲಿ ತೋರಿಸೋ ಪ್ರಮೇಯ ಬಂದ್ಬಿಡ್ತಾ ಇತ್ತು. ಮುಂದಿನ ವಿಡಿಯೋಗಳಲ್ಲಿ ರೈತರು ಉಪಯೋಗಿಸೋ ಎಲ್ಲ ಸಾಧನ ಸಲಕರಣೆಗಳು ಮತ್ತು ಅದನ್ನು ಉಪಯೋಗಿಸೋ ವಿಧಾನದ ಬಗ್ಗೆ ಸುವಿವರವಾಗಿ ತಿಳಿಸ್ತೀನಿ. ನಮ್ಮನೇಲಿ ನಾಯಿ ಮರಿ ಮತ್ತು ಬೆಕ್ಕು ಎರಡೂ ಆಟ ಆಡ್ತಿರೋದು ನೋಡಿ. ಇವತ್ತು ಅಡಿಕೆಕಾಯಿ ಆರಿಸೋದಕ್ಕೆ ಹೋಗಿದ್ದೆ. ತೋಟದ ಮಾಲೀಕರು, ಅಮ್ಮ ನೀವು ಲಾಗ್ ಮಾಡ್ತೀರಾ ಅಲ್ವಾ, ನೋಡಿದ್ದೀನಿ ನಿಮ್ಮ ವೀಡಿಯೋಸ್ನೆಲ್ಲ ಅಂತ ಹೇಳಿದ್ರು. ಸಬ್ಸ್ಕ್ರೈಬು ಮಾಡಿದ್ದೀನಿ ಅಂತ ಹೇಳಿದ್ರು. ಹೌದಾ, ಥ್ಯಾಂಕ್ಸ್ ಅಣ್ಣ ಅಂತ ಹೇಳಿದೆ. ವಾಯ್ಸ್ ತುಂಬ ಚೆನ್ನಾಗಿದೆಯಮ್ಮ, ನಮ್ಮ ಮನೇಲಿ ಎಲ್ಲರೂ ನಿಮ್ಮ ಫ್ಯಾನ್ಸ್ ಆಗಿದ್ದಾರೆ ಅಂದರು. ನನಗೆ ಖುಷಿಲಿ ಕಣ್ಣೀರೇ ಬಂತು. ಥ್ಯಾಂಕ್ಸ್ ಅನ್ನೋ ಪದ ತುಂಬ ಚಿಕ್ಕದು ಅನ್ನಿಸ್ಬಿಡ್ತು. ತುಂಬ ಎಮೋಷನಲ್ ಆದರೆ, ತುಂಬ ಖುಷಿ ಆದರೆ ನನಗೆ ಮೊದಲು ಬರೋದೇ ಹಾಡು. ಹಾಡಿನ ಮೂಲಕನೇ ಅವರಿಗೆ ಥ್ಯಾಂಕ್ಸ್ ಹೇಳೋಣ ಅನ್ನಿಸ್ತು. ನಿಮ್ಮಿ ಋಣವೇ ನನಗೆ ಬಹುಮಾನ, ಈ ಬಂಧವು ಮರೆಯದ ವರದಾನ. ನಿಮ್ಮಿ ಋಣವೇ ನನಗೆ ಬಹುಮಾನ, ಈ ಬಂಧವು ಮರೆಯದ ವರದಾನ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡಿ. ಎಲ್ಲರ ದಿನ ಶುಭವಾಗಲಿ. ಥ್ಯಾಂಕ್ ಯು. ಬಾಯ್.